ರೋಣ ತಾಲೂಕು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ವಿದ್ಯುತ್ ಶಕ್ತಿಯ ದುರ್ಬಳಕೆ. ಪ್ರಿಯ ವೀಕ್ಷಕರೇ, ರೋಣ ಪಟ್ಟಣದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ತಾಲೂಕು ಪಶು ವೈದ್ಯಕೀಯ ಆಸ್ಪತ್ರೆಯೂ ಕೂಡ ಒಂದು. ಇವರು ಮಾಡಿರುವ ಮಹತ್ವದ ಕೆಲಸವೇನೆಂದ್ರೆ ವಿದ್ಯುತ್ ಶಕ್ತಿಯನ್ನ ದುರ್ಬಳಕೆ ಮಾಡಿರುವುದು. ಅದು ಹೇಗೆ ಅಂತೀರಾ, ಬನ್ನಿ ಹೇಳ್ತೀವಿ. ಹಾಡು ಹಗಲೇ ರಾಜಾರೋಷವಾಗಿ ಎರಡೆರಡು ವಿದ್ಯುತ್ ದೀಪಗಳನ್ನು ಆನ್ ಮಾಡಿ ಅಧಿಕಾರಿಗಳು ಬೀಗ ಹಾಕೊಂಡು ತಮ್ಮ ವೈಯಕ್ತಿಕ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಪಾಪ, ಇಲ್ಲಿ ಅಧಿಕಾರಿಗಳಿಗೆ ಹಗಲು ಯಾವುದೋ ಕತ್ತಲು ಯಾವುದೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಇವರಿಗೆ ಹಗಲೇ ಕತ್ತಲಾಗಿ ಪರಿಣಮಿಸಿದೆ. ಅದಕ್ಕೆ ಪಾಪ ಕಣ್ಣು ಕಾಣದೆ ವಿದ್ಯುತ್ ದೀಪವನ್ನ ಹಗಲಲ್ಲೇ ಚಾಲು ಮಾಡಿದ್ದಾರೆ. ಈ ಅಜ್ಞಾನದ ನಡೆಯನ್ನ ನೋಡಿ ಇವರಿಗೆ ಸಾರ್ವಜನಿಕರು ತೀವ್ರವಾಗಿ ವಿರೋಧಿಸಿದ್ದಾರೆ. ಅಧಿಕಾರಿಗಳಿಗೆ ವಿದ್ಯುತ್ ಶಕ್ತಿಯನ್ನು ಉಳಿಸುವ ಪರಿಜ್ಞಾನವೇ ಇಲ್ಲ. ರಾಜಾರೋಷವಾಗಿ ಯಾರ ಭಯವಿಲ್ಲದೆ, ಹೇಳೋರು ಕೇಳೋರು ಇಲ್ಲದೆ, ಯಾರಪ್ಪನ ಮನೆ ಖರ್ಚು ಅನ್ನುವಂತೆ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ಳುವುದನ್ನ ಸಾರ್ವಜನಿಕರು ಖಂಡಿಸಿದ್ದಾರೆ. ಸಾರ್ವಜನಿಕರು ಹೇಳುವಂತೆ ತಮ್ಮ ಮನೆಯ ವಿದ್ಯುತ್ ದೀಪವನ್ನು ಹೀಗೆ ಹಗಲಲ್ಲಿ ತಮ್ಮ ಮನೆಯಲ್ಲಿ ಉರಿಸ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವರು ಸರ್ಕಾರಿ ಅಧಿಕಾರಿಗಳು, ತಾವು ಏನು ಮಾಡಿದ್ರು ಅದೇ ಇವರಿಗೆ ಭೂಷಣ. ಇವರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅಂತ ಸಾರ್ವಜನಿಕರು ಆಶ್ಚರ್ಯಚಕಿತವಾಗಿ ನೋಡ್ತಿದ್ದಾರೆ. ಈ ತಪ್ಪಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್ತನ ಪೂರೈಕೆಯಲ್ಲಿ ಸಮಸ್ಯೆ ಆದರೆ ಅದಕ್ಕೆ ನೇರವಾಗಿ ಇವರೇ ಹೊಣೆಗಾರರು. ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಖನಗೌಡರ್, ರೋಣ.